ಈಗ ನಮ್ಮ ಪಕ್ಷ ವತಿಯಿಂದ ಈಗ ಸ್ಪೆಷಲ್ ಕ್ಯಾಬಿನೆಟ್ ಅನ್ನ ಕರೆದಿದ್ದಾರೆ. ಸ್ಪೆಷಲ್ ಕ್ಯಾಬಿನೆಟ್ ತಂದು ಏನ್ ತೀರ್ಮಾನ ತಗೊಂತಾರ ಗೊತ್ತಿಲ್ಲ, ಮಾಹಿತಿ ಬರ್ತದೆ ಈಗ ಅದ್ರ ಜೊತೆಯಲ್ಲಿ ಒಂದು ಅಸೆಂಬ್ಲಿ ಕರಿಬೇಕಂತ ಮನೆ ಮುಖ್ಯಮಂತ್ರಿಗಳು ತೀರ್ಮಾನ ಈ ಕ್ಯಾಬಿನೆಟ್ ಅಲ್ಲಿ ತಗೊಂತಾರೆ. ಈ ಕ್ಯಾಬಿನೆಟ್ ಎಲ್ಲಾ ಜಿಲ್ಲೆಯಲ್ಲಿ ಹೋರಾಟ ಮಾಡ್ಬೇಕಂತ ನಮ್ಮ ಪಕ್ಷದಿಂದ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ವಿಚಾರಕ್ಕೆ ತಾಲೂಕು ವಾರ್ ನಾವು ಎಲ್ಲಾ ಕಡೆ ಹೋರಾಟನ ಮಾಡ್ತೀವಿ. ನಾವು ಪಾದಯಾತ್ರೆನೂ ಮಾಡ್ತೀವಿ. ನಮ್ಮ ಪಕ್ಷ ವತಿಯಿಂದ ಎಲ್ಲಾ ಸಚಿವರಿಗೂ ಸೂಚನೆನ ಕೊಟ್ಟು ಅವ್ರವ್ರ ಜಿಲ್ಲೆಯಲ್ಲಿ ಅವ್ರವ್ರ ಜವಾಬ್ದಾರಿ ವಹಿಸ್ಕೊಂಡು ಎಲ್ಲಾ ಶಾಸಕರು, ನಮ್ಮ ಕಾರ್ಯಕರ್ತರು ಅವ್ರನ್ನ ಎಲ್ಲಾ ತಗೊಂಡು ನಾವು ಇದ್ರ ಬಗ್ಗೆ ನಾವು ಹೋರಾಟನ ಮಾಡ್ತೀವಿ. ಹೌದು, ನೋಡ್ತೀವಿ. ಇವತ್ತು ತೀರ್ಮಾನ ಆಗ್ತದೆ. ಇವತ್ತು ತೀರ್ಮಾನ ತಗೊಂಡ್ವಿ. ಇದಕ್ಕೆ ನಾವು ಖಂಡಿಸ್ತೀವಿ. ನಾವೇನು ಒಂದೇ ಹೊಸ ಕಾರ್ಯಕ್ರಮ ಕೊಟ್ಟು ಏನ್ ಬೇಕಾದ್ ಮಾಡ್ಕೊಳ್ಳಿ. ನಾವು ಇದ್ದಿದ್ದ ಹೆಸರು ಗಾಂಧೀಜಿ ಅವ್ರ ಹೆಸರು ಇದ್ದಿದ್ದ ಹೆಸರನ್ನ ಬದಲಾವಣೆ ಮಾಡಕ್ ಅಗತ್ಯ ಏನಿದೆ ಅಂತ ನಾವು ಕೇಳೋ ಪ್ರಶ್ನೆ. ಅದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ. ಯಾರು ನೋಡ್ತೀನಿ ಆಮೇಲೆ ಇದೇ ತಿಂಗಳು ಅದ್ರ ಜೊತೆಯಲ್ಲಿ ಇದೇ ತಿಂಗಳು 24ನೇ ತಾರೀಕಿಗೆ ನಮ್ಮ ಹುಬ್ಳಿದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆಗಳು ಕೊಡ್ಬೇಕಂತ ತೀರ್ಮಾನ ಮಾಡಿ ಹೋದ ವರ್ಷ ನಾವು 36,789 ಮನೆಗಳು ಕೊಟ್ಟಿದ್ವಿ. ಈ ವರ್ಷದಲ್ಲಿ ಈಗ ಜನವರಿ 24ನೇ ತಾರೀಕಿಗೆ 42,345 ಮನೆಗಳು ಕೊಡ್ತಾರೆ. ಮನೆ ರಾಹುಲ್ ಗಾಂಧಿ ಅವನಿಗೂ ಆಹ್ವಾನ ಕೊಟ್ಟಿದ್ವಿ. ಅವ್ರು ಬರ್ತೀನಂತ ಹೇಳಿದ್ದಾರೆ. ಬರ್ತಾರಿಲ್ಲೋ ಗೊತ್ತಿಲ್ಲ. ಮನೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರು ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬರ್ತಾರೆ. ಮನೆ ಮುಖ್ಯಮಂತ್ರಿಗಳು ಬರ್ತಾರೆ. ಮನೆ ಉಪಮುಖ್ಯಮಂತ್ರಿಗಳು ಬರ್ತಾರೆ. ಎಲ್ಲಾ ಸಚಿವರು ಬರ್ತಾವ್ರೆ. 24ನೇ ತಾರೀಕಿಗೆ 42,345 ಮನೆ ಬಡವ್ರು ಕೊಡ್ತಾ ಇದ್ವಿ. ಇದುವರೆಗೂ ಒಂದ್ ಮನೆನೂ ಕೊಟ್ಟಿರ್ಲಿಲ್ಲ. ಏನಕ್ಕಂದ್ರೆ ರೆಡಿ ಆಗಿದೆ ಎಲ್ಲಾ ಕಡೆ, ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲಾ ಕಡೆ. ಈಗ ಉದಾಹರಣೆ ಹುಬ್ಳಿದಲ್ಲಿ 1,080 ಮನೆ, ಧಾರವಾಡಲ್ಲಿ 1,600 ಮನೆ, ಗದಗಲ್ಲಿ 400 ಮನೆ, ಬೆಂಗಳೂರು ಸಿಟಿ ಗೋವಿಂದರಾಜ್ ನಗರಲ್ಲಿ 500 ಮನೆ. ಆ ತರ ಎಲ್ಲಾ ಇಡೀ ರಾಜ್ಯದಲ್ಲಿ 42,345 ಮನೆಗಳು ಕೊಡ್ತಾ ಇವಿ. ಅದ್ರ ಜೊತೆಯಲ್ಲಿ ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 1,00,000 ಬಳ್ಳಾರಿ 800 ಬಳ್ಳಾರಿ ಅವೆ. ವಿಜಯನಗರದ್ದು 1,000 ಚಿಲ್ಲರೆ ಮನೆಗಳವೆ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು. ಯಾವಾಗ 14, 15, 16, 17, 18 ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಬಂತು. ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೆನೂ ಕೊಟ್ಟಿಲ್ಲ. ಕಾರಣ ಅಂದ್ರೆ ಒಂದ್ ಮನೆ ಕಟ್ಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ GST ಹಾಕಿ 18% 1,38,000 ವಾಪಸ್ ತಗೊಂತಾರೆ. ನಾನು ಬಹಳಷ್ಟು ಸತಿ ಸದನದಲ್ಲಿ ಮನೆ ಬಿಜೆಪಿ ಮುಖಂಡರಿಗೆ ನಾನು ಮನವಿ ಮಾಡಿದೀನಿ. ಕೇಂದ್ರದಲ್ಲಿ ನಿಮ್ದೇ ಸರ್ಕಾರ ಇದೆ, ದಯಮಾಡಿ ಬಡವ್ರ ಮನೆಗೆ GST ಹಾಕೋದ್ ಬೇಡ ಅಂತ ಬಹಳ ಸತಿ ನಾನು ಮನವಿ ಮಾಡಿದೀನಿ. ನಿಮ್ದೇ ಕೇಂದ್ರ ಸರ್ಕಾರ ಇದೆ, ನೀವ್ ಹೇಳ್ಬಿಟ್ಟು ಬಡವ್ರ ಮನೆಗೆ GST ಹಾಕೋದ್ ಬೇಡ ಅಂತ. ಅವ್ರು ಬಡವ್ರ ಬಗ್ಗೆ ಕಾಲೇಜ್ ಇಲ್ಲ, ಅದು ಮಾಡಿಲ್ಲ. ಹಾಗಾಗಿ ಕಾಸ್ಟ್ ಬಂದು 7.5 ಲಕ್ಷ ಆಗ್ತದೆ GST ಹಾಕಿದ ಕಾರಣಕ್ಕೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ 1 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರ ಜನರಲ್ಗೆ 1,20,000 ಕೊಡ್ತೀವಿ. SC ST ಇದ್ರೆ 2 ಲಕ್ಷ ಕೊಡ್ತೀವಿ. ಅವರೇಜ್ ತಗೊಂಡ್ರೆ 3 ಲಕ್ಷ ಆಗ್ತದೆ. 4.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಎಷ್ಟು ಉಳಿತದೆ? 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ 4.5 ಲಕ್ಷ ಉಳಿತದೆ. ಪಾಪ ಬೆನಿಫಿಷಿಯರಿ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ಟೋಟಲಿ ಬೆನಿಫಿಷಿಯರಿ ಪೇಮೆಂಟ್ 1,80,253 ಮನೆಗೆ 7,400 ಕೋಟಿ ಬರ್ಬೇಕಾಗಿತ್ತು. ಬರೇ 310 ಕೋಟಿ ಬಂದಿತ್ತು. ಯಾರು 5,000 ಕೊಟ್ಟವ್ರೆ, ಯಾರು 10,000, 15, 20,000 ಮೇಲೆ ಯಾರು ಕೊಡಕ್ ಸಾಧ್ಯ ಆಗಿಲ್ಲ. ಎಲ್ಲ ಜನ ಎಲ್ಲ ಬೀದಿಯಲ್ಲಿದ್ರು. ಅನ್ಕಂಪ್ಲೀಟ್ ಮನೆಗಳು ಆಗಿತ್ತು. ನಮ್ ಸರ್ಕಾರ ಬಂದಾದ್ಮೇಲೆ ಮನೆ ಮುಖ್ಯಮಂತ್ರಿ ನನ್ ಗಮನಕ್ಕೆ ಬಂದಾದ್ಮೇಲೆ ನಾನು ಮುಖ್ಯಮಂತ್ರಿಗೆ ಹೆಂಗಪ್ಪ ಹೋಗಿ ಕೇಳೋದು? ನಮ್ಗೆಲ್ಲ ಗೊತ್ತಿದ್ದಂಗೆ 5 ಗ್ಯಾರಂಟಿಗಳಿಗೆ ಕನಿಷ್ಠ 55,000 to 60,000 ಕೋಟಿ ಆಗ್ತದೆ. ಅದ್ರಲ್ಲಿ ಇದು 7,500 ಕೋಟಿ ಹೆಂಗಪ್ಪ ಮನೆ ಮುಖ್ಯಮಂತ್ರಿಗೆ ಹೋಗಿ ಕೇಳೋದಂತ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು, ಅದಾದ್ಮೇಲೆ ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ. ಕಾರಣ ಅಂದ್ರೆ ಒಂದ್ ಮನೆ ಕಟ್ಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ 3 ಲಕ್ಷ ಕೊಡ್ತೀವಿ, ಮತ್ತೆ 4.5 ಲಕ್ಷ ಬೆನಿಫಿಷರಿ ಕೊಡ್ಬೇಕಾಗ್ತದೆ. ಬಡವ್ರು ಕೊಡಕ್ ಸಾಧ್ಯ ಆಗಲ್ಲ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ.
ಮಾನ್ಯ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನೀನ್ ಹೇಳ್ತಾರ ಸತ್ಯ ಕಣೋ, ಈ ಬಡವ್ರು ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ. ಅದ್ ಎಷ್ಟನ ಕಷ್ಟ ಆಗ್ಲಿ, ಎಷ್ಟನ ತೊಂದರೆ ಆಗ್ಲಿ, ನಾವು ಸರ್ಕಾರ ವತಿಯಿಂದ 4 ಲಕ್ಷ ಕೊಡ್ತೀವಿ, ನಾವು ಕಟ್ಟಿ ನಾವು ಕೊಡೋ ಮನೆಗಳು ಅಂತ ತೀರ್ಮಾನ ಮಾಡಿ 2024 ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದಕ್ಕೆ ಹೋದ ವರ್ಷ ನಾವು 36,789 ಮನೆಗಳು ಕೊಟ್ವಿ. ಈಗ 24ನೇ ತಾರೀಕಿಗೆ 42,345 ಮನೆಗಳು ಕೊಡ್ತಾ ಇದೀವಿ. ನಾನು ಬಿಜೆಪಿ ಸ್ನೇಹಿತರಿಗೆ ಬಹಳ ಸತಿ ಸವಾಲ್ ಹಾಕಿದ್ದೀನಿ. ನಾನು ಒಂದ್ ನಿಮಿಷ ನಾನು ಕಂಪ್ಲೀಟ್ ಮಾಡ್ತೀನಿ. ಬಿಜೆಪಿ ಅವರಿಗೆ ಬಹಳ ಸತಿ ನಾನು ಸವಾಲ್ ಹಾಕಿದ್ದೀನಿ. ಬಿಜೆಪಿ ಅವರಿಗೆ, ನೀವು ಸ್ಲಮ್ ಬೋರ್ಡ್ ಅಲ್ಲಿ ಸೋಮಣ್ಣ ಅವರು ಪ್ರಯತ್ನ ಮಾಡಿದ್ರು. ಪಾಪ ವಿ ಸೋಮಣ್ಣ ಅವರು 5 ವರ್ಷ ವಸತಿ ಮಂತ್ರಿ ಆಗಿದ್ರು. ಬಸವರಾಜ ಬೊಮ್ಮಾಯಿತವನ್ನು ಹೋಗಿ ಪ್ರಯತ್ನ ಮಾಡಿದ್ದಾರೆ. ಸರ್ ಬಡವ್ರು ದುಡ್ಡು ಕಟ್ಟಕ್ ಆಗಲ್ಲ, ನಾವು ಸರ್ಕಾರ ವತಿಯಿಂದಾನೆ ಕಟ್ಕೊಡ್ಬೇಕಂತ ಪಾಪ ಸೋಮಣ್ಣ ಅವರು ಒತ್ತಡ ಮಾಡಿದ್ದಾರೆ. ಯಡಿಯೂರಪ್ಪ ಇರುವಾಗನು ಕೇಳ್ಕೊಂಡಿದ್ದಾರೆ. ಅಂದ್ರೆ ಅವ್ರು ಬಡವ್ರ ಬಗ್ಗೆ ಕಾಳಜಿ ಇರ್ಲಿಲ್ಲ, ಮಾಡಿಲ್ಲ. ಆವಾಗ ಬಿಜೆಪಿ ಅವ್ರಿಗೆ ಯಾವ ಗ್ಯಾರಂಟಿನೂ ಇರ್ಲಿಲ್ಲ. ನಮ್ಗಂತೂ ಗ್ಯಾರಂಟಿ ಒತ್ತಡ ಇದೆ. ಬಿಜೆಪಿ ಅವ್ರಿಗೆ ಆ ಟೈಮಲ್ಲಿ ಗ್ಯಾರಂಟಿ ಒತ್ತಡ ಇಲ್ಲ. ಬಡವ್ರ ಬಗ್ಗೆ ಕಾಳಜಿ ಇದ್ರೆ ಈ ಮನೆ ಅವ್ರು ಕೊಡ್ಬೋದಾಗಿತ್ತಾನೆ, ಬಿಜೆಪಿ ಅವ್ರು ಕೊಡ್ಬೇಕಾಗಿತ್ತಾನೆ. ಏನಕ್ಕೆ ಬಿಜೆಪಿ ಅವ್ರು ಕೊಟ್ಟಿಲ್ಲ? ಹಾಗಾಗಿ ಬಿಜೆಪಿ ಅವ್ರಿಗೆ ಓಪನ್ ಅಂತ ಸವಾಲ್ ಹಾಕಿದ್ದೀನಿ. ಏನಾರ ಬಿಜೆಪಿ ಅವ್ರು ಸಾಬೀತು ಪಟ್ರೆ, ಅವ್ರ ಅವಧಿಯಲ್ಲಿ 2019 ಇಂದ 24ವರೆಗೂ ಅವ್ರ ಅಧಿಕಾರ ಇರೋದು, ಅವ್ರ ಅವಧಿಯಲ್ಲಿ ಒಂದ್ ಮನೆ ಏನಾರ ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿರ್ವೃತ್ತಿ ತಗೊಂತೀನಿ ಅಂತ ಸವಾಲನ್ನ ಹಾಕಿದ್ದೆ. ನಾನು ರಾಜಕೀಯದಿಂದ ನಿರ್ವೃತ್ತಿ ತಗೊಂತೀನಿ, ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ ಅಂತ. ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ ಸರ್. ಅವಾಗ ಯಾವ್ದು ಗ್ಯಾರಂಟಿ ಇರ್ಲಿಲ್ಲ. ಈಗ ನಾವು ಘೋಷಣೆ ಮಾಡಿದ್ವಿ. ಅವಾಗ 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ. ಈ ಬಡವ್ರಿಗೆ ಮನೆಗಳು ಕೊಡ್ತೀವಿ ಅಂತ ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿಲ್ಲ. ಅಂದ್ರೆ ಇಷ್ಟೇ ತಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ನಮ್ಮ ಕಾಂಗ್ರೆಸ್ ಪಕ್ಷ ಬಡವ್ರ ಬಗ್ಗೆ ಎಷ್ಟು ಕಾಳಜಿನ ಹಮ್ಮಿಕೊಂಡಿದ್ದಾರೆ ಅಂತ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲ ಈಗ ನಮ್ ಕಟ್ಟಿರೋದ್ ಮನೆಗಳು ನೋಡಿ ನೀವು. ಈಗ ನಾವು ಕಟ್ಟಿರೋದ್ ಮನೆಗಳು ನೋಡಿ, ಮುಂಚೆ ಕ್ವಾಲಿಟಿ ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು, ಒಪ್ಕೊಂತೀನಿ ನಾನು. ಈಗ ನಾವು ಕಟ್ಟಿರೋದಿಲ್ಲ, ನಾನು ಲಿಸ್ಟ್ ಕೊಡ್ತೀನಿ ನಿಮ್ಗೆ. ಯಾವ್ಯಾವ ಜಿಲ್ಲೆಯಲ್ಲಿ, ಯಾವ್ಯಾವ ತಾಲೂಕಲ್ಲಿ ಎಷ್ಟು ಮನೆಗಳಿಗೆ ಕೊಡ್ತಾ ಇದೀವಿ, ಹೆಂಗ್ ಕಟ್ತಿದೀವಿ ಅಂತ ಹೇಳ್ಬಿಟ್ಟು ನಾನು ಲಿಸ್ಟ್ ಕೊಡ್ತೀನಿ. ಅದ್ರ ಜೊತೆಯಲ್ಲಿ ಬಳ್ಳಾರಿದಲ್ಲಿ ನಮ್ಮ ಭರತ್ ರೆಡ್ಡಿ ಕ್ಷೇತ್ರದಲ್ಲೇ ನಮ್ಮ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತೀವಿ ನಾವು. AHP ಸ್ಕೀಮ್ ಅಲ್ಲಿ 5,000 ಚಿಲ್ಲರೆ ಮನೆಗಳು ಇದೆ ಒಂದೇ ಕಡೆ. ಯಾವ ಏರಿಯಾದಲ್ಲಿ? ಮುಂಡ್ರಗಿಯಲ್ಲಿ 10,600 5,000 ಮನೆಗಳು ಕೆಲಸ, 5,600 ಮನೆಗಳು 5,600 ಮನೆಗಳು ಕೆಲಸ ನಡೀತದೆ. ಅದು ಅನ್ಕಂಪ್ಲೀಟ್ ಆಗಿ ನಿಂತಿದೆ. ಅದು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ. ಅದೂನು ರಾಜೀವ್ ಗಾಂಧಿ AHP ಸ್ಕೀಮ್ ಅಂತೀವಿ. 47,860 ಮನೆಗಳು ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಇರುವಾಗ ಸ್ಯಾಂಕ್ಷನ್ ಮಾಡಿದ್ವು. ಆವಾಗಲೇ ಬಳ್ಳಾರಿಯಲ್ಲೂ 2016 5,600 ಮನೆಗಳು ಸ್ಯಾಂಕ್ಷನ್ ಮಾಡಿದ್ವು. ಅದೂ ಅದೇ ತರ ಮನೆ. ಒಂದ್ ಮನೆ ಕಟ್ಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ. ಬೆನಿಫಿಷರಿ 4 ಲಕ್ಷ ಕೊಡ್ಬೇಕಾಗ್ತದೆ. ಆ ಬಡವರು ಕೊಡಕ್ ಸಾಧ್ಯ ಆಗಿದ್ದ ಕಾರಣಕ್ಕೆ ಆ ಮನೆಗಳನ್ನು ಅನ್ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಕೆಲಸ ನಿಂತಿದೆ. ಈಗ ಮನೆ ಮುಖ್ಯಮಂತ್ರಿಗಳಿಗೂ ಅದಕ್ಕೂ ಗಮನಕ್ಕೆ ತಂದು ಮನೆ ಮುಖ್ಯಮಂತ್ರಿನೂ 2-3 ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ಮುಖ್ಯಮಂತ್ರಿಗಳು ಅಪ್ರೂವ್ ಮಾಡಿದ್ದಾರೆ. ಇಲ್ಲ ಇದು ಬಡವ್ರು ಕೊಡೋಕ್ ಸಾಧ್ಯ ಆಗಲ್ಲ. 2,100 ಕೋಟಿ ಅದಕ್ಕೆ ಕ್ಯಾಬಿನೆಟ್ ಅಲ್ಲಿ ಮೋಸ್ಟ್ ಪ್ರಾಬ್ಲಿ ಕ್ಯಾಬಿನೆಟ್ ಇಲ್ಲ. ಇವತ್ತು ನಾಳೆ ಕ್ಯಾಬಿನೆಟ್ 15ನೇ ತಾರೀಕಿತ್ತು, ಹಬ್ಬ ಇದ್ದಿದ್ದ ಕಾರಣಕ್ಕೆ ನಾಳೆ ಕ್ಯಾಬಿನೆಟ್ ಇಲ್ಲ. 29ನೇ ತಾರೀಕಿಗೆ ಕ್ಯಾಬಿನೆಟ್ ತಂದು ಅದು ಅಪ್ರೂವ್ ಮಾಡಿ, ಅದನ್ನು ಮನೆ ಮುಖ್ಯಮಂತ್ರಿಗಳು 1 ವರ್ಷದಲ್ಲಿ ಎಲ್ಲ ಮನೆಗಳು ಕಂಪ್ಲೀಟ್ ಮಾಡ್ಕೊಡಿ ಅಂತ ಅದನ್ನು ಹೇಳಿದ್ದಾರೆ. ಅದೇ ಅನ್ಕಂಪ್ಲೀಟ್ ಆಗಿ ನಿಂತಿದೆ. ಅದೇ ಸರ್, ಅನ್ಕಂಪ್ಲೀಟ್ ಆಗಿ ಮನೆಗಳು ನಿಂತಿದೆ. ಸಂಡೂರಲ್ಲೂ ಅದೇ ತರ ಇತ್ತು. 2,100 ಮನೆಗಳಲ್ಲಿ ನಾವು 6 ತಿಂಗಳಲ್ಲಿ ಮನೆ ಮುಖ್ಯಮಂತ್ರಿನೇ 560 ಮನೆ ಕೊಟ್ವಿ ನಾವು ಸಂಡೂರಲ್ಲಿ. ಇದೇ ಆಶ್ರಯ ಸ್ಕೀಮ್ ಅಲ್ಲಿ HP ಸ್ಕೀಮ್ ಅಂತೀವಿ, ಅದು ರಾಜೀವ್ ಗಾಂಧಿದು. ಅದು ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಈಗ ಕ್ಯಾಬಿನೆಟ್ ತಂದು ಅದು ಅಪ್ರೂವ್ ಮಾಡಿದ್ರೆ 9,500 ಕೋಟಿ ಟೋಟಲ್ ಒಟ್ಟಾಗಿ ಸ್ಲಮ್ ಬೋರ್ಡ್ ಮನೆಗಳು. ಸ್ಲಮ್ ಬೋರ್ಡ್ 1,80,253 ಮನೆ ಸ್ಲಮ್ ಬೋರ್ಡ್ದು. ರಾಜೀವ್ ಗಾಂಧಿ AHP ಸ್ಕೀಮ್ದು 47,860 ಮನೆ ಒಟ್ಟಾಗಿ 2,30,000 ಮನೆಗೆ 9,500 ಕೋಟಿ. ಎಷ್ಟು? ಮನೆ ಮುಖ್ಯಮಂತ್ರಿಗಳು 4 ಲಕ್ಷ ನಾನೇ ಸರ್ಕಾರ ವತಿಯಿಂದಾನೇ ಕೊಡ್ತೀವಿ, ಮನೆಗಳು ಕಟ್ಕೊಡ್ಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. 2026 ಈ ವರ್ಷದಲ್ಲಿ ಕೊನೆವರೆಗೆ ಈ ಸ್ಲಮ್ ಬೋರ್ಡ್ ಮನೆ ಎಲ್ಲಾರು 1,80,000 ಮನೆನೂ ಕೊಡ್ಬೇಕಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಲ್ಲ, ರಾಹುಲ್ ಗಾಂಧಿ ಅವ್ರು ನಿನ್ನೆ ಬಂದು ತಮಿಳ್ನಾಡಲ್ಲಿ ಒಂದು ಕಾರ್ಯಕ್ರಮ ಆಯ್ತು, ಯಾವ್ದೋ ಸ್ಕೂಲ್ ಆನ್ಯುವಲ್ ಡೇ ಕಾರ್ಯಕ್ರಮ ಆಯ್ತು. ಆ ಕಾರ್ಯಕ್ರಮಕ್ಕೆ ಮೈಸೂರು ಬಂದು ಅಲ್ಲಿಂದ ದಿಲ್ಲಿಂದ ಹೆಲಿಕಾಪ್ಟರ್ ಅಲ್ಲಿ ತಮಿಳ್ನಾಡು ಹೋಗಿ ತಿರ್ಗಾ ವಾಪಸ್ ದಿಲ್ಲಿಗೆ ಹೋಗಿದ್ದಾರೆ. ಆ ಟೈಮಲ್ಲಿ ಸಹಜ ನಮ್ ನಾಯಕರು ಅವ್ರು ಬಂದಿದ್ರು, ಮನೆ ಮುಖ್ಯಮಂತ್ರಿನೂ ಭೇಟಿ ಮಾಡಿದ್ರು, ಉಪಮುಖ್ಯಮಂತ್ರಿನೂ ಭೇಟಿ ಮಾಡಿ ಸಹಜ. ರಾಹುಲ್ ಗಾಂಧಿ ಬಂದ್ರೆ ನಿನ್ನೆ ಇದ್ರು ಎಲ್ಲ ಬಹಳ ಜನ, ಮಾದೇವಪ್ಪ ಇದ್ರು, ವೆಂಕಟೇಶ್ ಅವ್ರು ಇದ್ರು, ಜಾರ್ಜ್ ಅವ್ರು ಇದ್ರು,
CM ಮುಖ್ಯಮಂತ್ರಿಗಳು ಇದ್ರು, ಉಪಮುಖ್ಯಮಂತ್ರಿಗಳು, ನಮ್ ನಾಯಕರು ಬಂದ್ರೆ ನಾವೆಲ್ಲ ಹೋಗಿ ಭೇಟಿ ಮಾಡೋದು ಸಹಜ. ಅದು ಇವತ್ತು ಮೊದ್ಲೇ ಬಾರಿ ಏನಿಲ್ಲಲ್ಲ. ಈಗ ಇಲ್ಲಿ ಕೇಳಿ, ಅವರು ಪ್ರತಿದಿನ ಕೇರಳ ಭಾಗದಲ್ಲಿ ಸ್ಕೂಲ್ ಯೂನಿವರ್ಸಿಟಿ ಫಂಕ್ಷನ್ ಹೋಗ್ತಾರೆ. ತಮಿಳ್ನಾಡು ರಾಷ್ಟ್ರೀಯ ನಾಯಕರು ಎಷ್ಟು ದೊಡ್ಡ ಅಪರಲ್ ಪಾರ್ಕ್ ಘೋಷಣೆ ಮಾಡೋರು ಒಂದ್ಸರಿ ವಿಸಿಟ್ ಮಾಡಿಲ್ಲ. ಎಲ್ಲಿ ಬಳ್ಳಾರಿ ಏನಕ್ಕೆ ಅಪರಲ್ ಪಾರ್ಕ್ ವಿದೇಶದಲ್ಲೆಲ್ಲ ಮಾತಾಡಿದ್ರು. ಜೀನ್ಸ್ ಅಪರಲ್ ಪಾರ್ಕ್ ಬಗ್ಗೆ ಇಲ್ಲ. ಜೀನ್ಸ್ ಪಾರ್ಕ್ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಹೋದ್ ತಿಂಗಳು ಹೋಗಿ ರಾಹುಲ್ ಗಾಂಧಿ ಭೇಟಿ ಮಾಡುವಾಗ ಅದ್ ಬಗ್ಗೆ ಕೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿದ್ದಾರೆ. ನಮ್ಮ MP ಅವ್ರ ನೇತೃತ್ವದಲ್ಲೇನೆ ಫೆಬ್ರವರಿಗೆ ಬರ್ತಾರ. ಫೆಬ್ರವರಿಯಲ್ಲಿ ಬರ್ತಾವ್ರೆ. ರಾಹುಲ್ ಗಾಂಧಿ ಅವ್ರು ಬರ್ತಾವ್ರೆ. ಪ್ರಾರಂಭ ಮಾಡ್ತಾರೆ. ಡೆವಲಪ್ಮೆಂಟ್ ಆಗ್ತಾ ಇದೆ ಆಲ್ರೆಡಿ. ಲ್ಯಾಂಡ್ ಎಲ್ಲಾ ಕಡೆ ಅಕ್ವೈರ್ ಮಾಡ್ತಾ ಇದೀವಿ ನಾವು. ಡೆವಲಪ್ಮೆಂಟ್ ಮಾಡಕತ್ತಾರ 140 crores. ಈಗ ಮಾತಾಡ್ ಬಸ್ MP ಯಾರು ಈಗ ಅವ್ರ ಪಕ್ಷ ವತಿಯಿಂದ ಅವ್ರು ಏನ್ ಬೇಕಾದ್ರೆ ಅವ್ರಿಗೆ ನಿನ್ ಬಾಯಿಂದ ಕೇಳ್ಬೇಕಣ್ಣ, ಇಂಟ್ರೆಸ್ಟ್ ಜಾಸ್ತಿ ಅದಕ್ಕೆ. ಅವ್ರ ಪಕ್ಷದ ವಿಚಾರ ಅದು. ಏನ್ ಬಜಾರಪ್ಪ ಸಾಹೇಬ್ರದ್ದು ಇಚ್ಛೆನೆ ಇಷ್ಟು ಸ್ವಲ್ಪ ಇದು ಎಲ್ಲಾರ್ಗು ಪರ್ಮಿಷನ್ ಕೊಡೋದು ಪೊಲೀಸ್ ಅವ್ರನ್ನ. ನಾವು ಪರ್ಮಿಷನ್ ಕೊಡಕ್ ನಾವ್ ಹೇಳಕ್ಕಾಗಲ್ಲ. ಪೊಲೀಸ್ ಅವರು ಅವ್ರ ಪರ್ಮಿಷನ್ ಕೇಳಿದಾರಂತೆ. ಈಗ ಪರ್ಮಿಷನ್ ಕೇಳಿದ್ದಾರೆ. ಅವ್ರ ಕಾರ್ಯಕ್ರಮ ಮಾಡ್ಬೇಕಂತ ಅವ್ರ ಪಕ್ಷದ ವತಿಯಿಂದ ಅವ್ರ ತೀರ್ಮಾನ ತಗೊಂಡ್ ಮಾಡ್ಲಿ. ಅದರಿಂದ ಏನ್ ಸಾಧನೆ ಮಾಡ್ತಾರ ಅವರು. ಈಗ ಇಡೀ ರಾಜ್ಯದ ಜನಕ್ಕೆ, ಇಡೀ ಬಳ್ಳಾರಿ ಜನಕ್ಕೆ ಗೊತ್ತಿದೆ ಆ ಇನ್ಸಿಡೆಂಟ್ ಯಾವ ತರ ಆಯ್ತು, ಹೆಂಗಾಯ್ತು, ಏನಾಯ್ತು ಅಂತ ಎಲ್ಲರಿಗೂ ಗೊತ್ತಿರೋ. ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿದೆ ಯಾರು ಚಾಲನೆ ಮಾಡಿದ್ರು, ಯಾರಿಂದ ಶುರು ಆತಾಯ್ತದು ಎಲ್ಲ ಗೊತ್ತಿರೋದೇ ವಿಚಾರ. ಏನಂತ ಅವ್ರು ಹೋರಾಟ ಮಾಡ್ತಾರೆ? ಇಲ್ಲಲ್ಲ, ಏನಂತ ಪಾದಯಾತ್ರೆ ಮಾಡ್ತಾರೆ? ಕಣ್ಮುಂದೆ ಕಾಣಿದೆಯಲ್ಲ, ಎಲ್ಲರಿಗೂ ಕಣ್ಮುಂದೆ ಕಾಣಿದೆಯಲ್ಲ ಅವಾಗ ಘಟನೆ ಹೆಂಗಾಯ್ತು, ಏನಾಯ್ತು, ಯಾರಿಂದ ಆಯ್ತಂತ ಕಣ್ಮುಂದೆ ಕಾಣಿದೆ. ಮಾಧ್ಯಮದವ್ರು ನೀವೇ ತೋರಿಸಿದೀರಾ. ಇಲ್ಲ, ಅವ್ರು ಮಾಡ್ತಾರೆ, ಮಾಡ್ಕೊಳ್ಳಿ. ಅವ್ರು ಮಾಡಕ್ ನಾವು ವಿರೋಧ ಮಾಡಕ್ಕಾಗಲ್ಲ, ಮಾಡ್ಕೊಳ್ಳಿ ಅವ್ರ ಕಾರ್ಯಕ್ರಮ. ಈಗ ತನಿಖೆ COD ತನಿಖೆನ ನಡೀತಾ ಇದೆ. COD ತನಿಖೆ ಇನ್ನ ರಿಪೋರ್ಟ್ ಬಂದಿಲ್ಲ. ಆ COD ರಿಪೋರ್ಟ್ ತನಿಖೆ ಆದ್ಮೇಲೆ ನಾನು ವರದಿನ ಕೊಡ್ತೀನಿ. ಅಂತ ಇಶ್ಯೂ ಇಲ್ಲ. ಈಗ ಅವ್ರಿಗೆ ಏನಾಗಿದೆ, ಯಾವ ಮಾಡಕ್ ಕೆಲ್ಸ ಏನಿಲ್ಲ, ಟೈಮ್ ಪಾಸ್ ಆಗ್ಬೇಕು ಅವ್ರಿಗೆ. ಇದರಿಂದ ಏನೋ ಒಂದ್ ಆಗ್ಬಿಡ್ತಂತ. ನಾರ್ಮಲಿ ಆಮೇಲೆ ಜನಗಳು ಗೊತ್ತಿದೆಯಲ್ಲ.